ಮನಸ್ಸಿನಲ್ಲಿ ಸಂಶಯ ಉದ್ಭವವಾಗ್ತಿದ್ದ ಹಾಗೇನೆ ಇಂದ್ರದೇವ ವೇಷನ ಬದಲಾಯಿಸಿಕೊಂಡು ಭೂಮಿಗೆ ಬಂದ್ರು. ಯಾಕೆ ಗೊತ್ತಾ, ಭೂಮಿನಲ್ಲಿ ದೇವಿ ದೇವತೆಗಳನ್ನ ಬಿಟ್ಟು ಇಂದ್ರದೇವನಿಗೆ ಎಷ್ಟು ಗೌರವ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಪ್ರಣಾಮಗಳು. 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 ನೀವು ಯಾವ ದೇವತೆಯನ್ನು ಪೂಜಿಸುತ್ತೀರಾ? ನಾನು ಹುಟ್ಟಿನಿಂದಲೇ ಭಗವಂತ ಮಹಾವಿಷ್ಣುವಿನ ಭಕ್ತ. ಮತ್ತು ನೀವು? ದೇವತೆಗಳ ದೇವ ಮಹಾದೇವನ ಭಕ್ತ. ಈ ಹಳ್ಳಿಯಲ್ಲಿ ಬೇರೆ ದೇವತೆಗಳ ಪೂಜೆ ನಡೆಯುವುದಿಲ್ಲವೇ? ದೇವರಾಜ ಇಂದ್ರನದ್ದು ಅವರ ಬಗ್ಗೆ ನಿಮಗೆ ತಿಳಿದೇ ಇರಬೇಕಲ್ಲವೇ? ನಮಗೆ ತಿಳಿದಿದೆ, ಆದ್ರೆ ಇಂದ್ರದೇವನ ಇಲ್ಲಿವರೆಗೂ ಪೂಜಿಸೋದು ನಾವೆಲ್ಲೂ ನೋಡಿಲ್ವಲ್ಲ. ಆದರೆ ದೇವರಾಜ ಇಂದ್ರ ನಿಮಗೆ ಜಲವನ್ನು ಕೊಡುತ್ತಾನೆ. ಅದಿಲ್ಲದಿದ್ದರೆ ಪೃಥ್ವಿಯಲ್ಲಿ ಜೀವನ ಅಸಾಧ್ಯ. ಇಷ್ಟಾದರೂ ನೀವು ಅವರ ಪೂಜೆಯನ್ನು ಮಾಡುವುದಿಲ್ಲ. ನೀವು ದೇವರಾಜ ಇಂದ್ರನ ಪೂಜೆ ಮಾಡಬೇಕು ಅಂತ ಅನ್ನಿಸಿದ್ರೆ ನೀವು ಮಾಡಿ, ಯಾರು ತಾನೇ ತಡೀತಾರೆ? ನಾವು ಯಾರನ್ನ ಪೂಜೆ ಮಾಡಬೇಕು, ಯಾರನ್ನ ಪೂಜೆ ಮಾಡಬಾರ್ದು ಅಂತ ನಮಗೆ ಯಾಕೆ ಹೇಳಕ್ ಬರ್ತೀರಾ? ಅದನ್ನ ಹೇಳಕ್ಕೆ ನೀವ್ಯಾರು? ಒಂದು ಕೆಲಸ ಮಾಡಿ, ಇದನ್ನ ತಗೊಳ್ಳಿ. ಇದು ಮಹಾದೇವನ ಪ್ರಸಾದ. ಇದನ್ನ ಸ್ವೀಕರಿಸಿ, ನಿಮಗೆ ಬಹಳ ಆನಂದದ ಅನುಭೂತಿ ಉಂಟಾಗುತ್ತೆ. ಧನ್ಯವಾದಗಳು. ಪೃಥ್ವಿ ವಾಸಿಗಳೇ, ಈ ರೀತಿಯಲ್ಲಿ ನಮ್ಮನ್ನು ಅಪಮಾನಿಸಿ ದೊಡ್ಡ ಸಂಕಷ್ಟವನ್ನು ಬರಮಾಡಿಕೊಂಡಿದ್ದೀರಾ ನೀವುಗಳು. ನಿಜ ಹೇಳಬೇಕು ಅಂದ್ರೆ ಇಂದ್ರದೇವನಿಗೆ ತುಂಬಾನೇ ಅವಮಾನ ಆಗಿತ್ತು. ಆಗ ಅವರು ಏನ್ ಮಾಡಿದ್ರು ಅಮ್ಮ? ಅವರು ವಿಶ್ವಕರ್ಮನಿಗೆ ಒಂದು ಆದೇಶ ಹೊರಡಿಸಿದ್ರು. ಅವರ ವಜ್ರದಂತ ಅಸ್ಥಿನಲ್ಲಿ ಒಂದು ಶಸ್ತ್ರವನ್ನ ಮಾಡ್ಕೊಡ್ಬೇಕು ಅಂತ. ವಿಶ್ವಕರ್ಮ ಅದರಲ್ಲಿ ಒಂದು ವಜ್ರದ ನೇಗಿಲನ್ನ ಮಾಡ್ಕೊಟ್ರು. ಅದರಿಂದ ಭೂಮಿ ಮೇಲೆ ಪ್ರಹಾರ ಮಾಡಿದ್ರೆ ಸಾಕು, ಅಲ್ಲಿರೋ ಜಲ ಎಲ್ಲ ಬತ್ತೋಗಿ ಆ ಭೂಮಿ ಬಂಜರು ಭೂಮಿ ಆಗ್ಬಿಡ್ತಿತ್ತು. ನಮ್ಮನ್ನೇ ಅವಮಾನಿಸಿದ್ದೀರಲ್ಲವೇ ನೀವು? ನಿಮಗೆ ಈಗ ತಿಳಿಯುತ್ತದೆ ಅಸುರ ಸಂಹಾರಕ ದೇವರಾಜೇಂದ್ರನ ಶಕ್ತಿ ತ್ರಿಮೂರ್ತಿಗಳಿಗಿಂತ ಕಡಿಮೆ ಇಲ್ಲವೆಂದು. ಮೊದಲನೆಯದಾಗಿ ನಿಮ್ಮ ಹೃದಯದಲ್ಲಿ ನಮ್ಮ ಬಗ್ಗೆ ಭಯವನ್ನು ಹುಟ್ಟು ಹಾಕುತ್ತೇನೆ. ನಂತರ ಭಯದಿಂದ ಉತ್ಪತ್ತಿಯಾಗುವುದು ಭಕ್ತಿ. ಅನಂತರ ನಮಗೂ ಸಹ ಪೂಜೆಯಾಗುತ್ತದೆ. ನಮಗೂ ಮಂದಿರ ಕಟ್ಟುತ್ತೀರಿ. 4 ದಿಕ್ಕುಗಳಲ್ಲೂ ಈ ದೇವೇಂದ್ರನ ಜಯದ ಉದ್ಘೋಷಗಳಾಗಬೇಕು. ಈ ರೀತಿ ಇಲ್ಲಿ ಮಲಗಿರುವ ಈ ಅಘೋರಿ ಯಾರು? ಇವನು ಇಲ್ಲೇ ಇದ್ದರೆ ನಮ್ಮ ಕಾರ್ಯ ಪೂರ್ಣವಾಗುವುದಿಲ್ಲ. ಅಘೋರಿ ಮಹಾಶಯರೇ ಕೇಳಿ, ನಿಮ್ಮ ಜಡೆಯನ್ನು ಕಟ್ಟಿಕೊಂಡು ತಕ್ಷಣವೇ ಇಲ್ಲಿಂದ ಹೊರಡಿ. ಏಕೆ? ಈ ಭೂಮಿ ನಿಮ್ಮದೇ? ಅಲ್ಲ, ಆದರೆ ಈ ಸ್ಥಳ ನಿಮಗೆ ಸುರಕ್ಷಿತವಾದುದಲ್ಲ. ಹೊರಟು ಹೋಗಿ ಇಲ್ಲಿಂದ. ಈಗ ತಾನೇ ನಾವು ಗಂಗಾ ಸ್ನಾನ ಮಾಡಿ ಬಂದಿದ್ದೇವೆ. ನಮ್ಮ ಜಟೆ ಒಣಗುತ್ತಿದ್ದಂತೆ ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ. ನನ್ನ ಮಾತಿಗೆ ಬೆಲೆ ಇಲ್ಲವೇ? ನೋಡು ಈಗ ನಾನು ಏನು ಮಾಡುತ್ತೇನೆಂದು. ನಮಗೆ ಗೊತ್ತು ನೀನೊಬ್ಬ ಮಾಯಾವಿ ಎಂದು. ಆದರೆ ನಿನಗೆ ಇನ್ನೂ ಗೊತ್ತಿಲ್ಲ ನಿನ್ನ ಎದುರುಗಡೆ ವಜ್ರಧಾರಿ ದೇವೇಂದ್ರ ನಿಂತಿದ್ದಾನೆಂದು. ಈಗಲೇ ಆ ವಜ್ರದ ನೇಗಿಲಿನಿಂದ ನಿನ್ನ ಜಡೆಯನ್ನು ಸುಟ್ಟು ಭಸ್ಮ ಮಾಡುತ್ತೇವೆ ನಾವು.
ಇದೇನು ಮಾಡುತ್ತಿದ್ಯಾ ನೀನು? ಬಿಡಿಸು ನಮ್ಮನ್ನು ಈ ಬಂಧನದಿಂದ. ಏಕೆ ಬಿಡಿಸಬೇಕು? ಆ ವಜ್ರದ ನೇಗಿಲನ್ನು ಪ್ರಹಾರ ಮಾಡಲು? ಹೌದು, ಮೊದಲು ನಿನ್ನ ಜಡೆಯ ಮೇಲೆ, ಅನಂತರ ನಿನ್ನ ಶರೀರದ ಮೇಲೆ ಪ್ರಹಾರ ಮಾಡುತ್ತೇವೆ ನಾವು. ನೀನು ಈ ದೇವರಾಜೇಂದ್ರನನ್ನು ಬಂಧಿಸುವ ದುಸ್ಸಾಹಸ ಮಾಡಿದೀಯಾ? ನಿನ್ನ ಮೃತ್ಯು ಹಿಂದೆ ಆಗುತ್ತದೆ ನಮ್ಮ ಕೈಯಲ್ಲೇ. ಈ ನೇಗಿಲನ್ನು ಯಾವ ಕಾರ್ಯಕ್ಕಾಗಿ ತಂದಿದ್ದೆ ನೀನು? ಈ ಸೃಷ್ಟಿಗೆ ನಮ್ಮ ಶಕ್ತಿಯ ಪರಿಚಯವನ್ನು ಮಾಡಲು. ಈ ಶಸ್ತ್ರದಲ್ಲಿ ಇರುವ ಶಕ್ತಿಯಿಂದ ಒಂದೇ ಪ್ರಹಾರದಲ್ಲಿ ಮಹಾಪ್ರಳಯವಾಗಿ ಬಿಡುತ್ತದೆ. ನಿನಗೆ ಇನ್ನೂ ತಿಳಿದಿಲ್ಲ ಈ ಅಸ್ತ್ರ ಯಾವ ವಸ್ತುವಿನಿಂದ ಮಾಡಲಾಗಿದೆ ಎಂದು. ತಿಳಿದಿದೆ ನಮಗೆ ಇಂದ್ರದೇವ, ತಿಳಿದಿದೆ. ಆದರೆ ನೀವು ಮರೆತಿದ್ದೀರಿ, ಒಂದು ಮಹಾ ಬಲಿದಾನದಿಂದ ಈ ವಜ್ರದ ಅಸ್ತ್ರ ಸಿಕ್ಕಿದೆ ಎಂದು. ಅವರು ನಿಸ್ವಾರ್ಥಿ, ಮಹಾತ್ಯಾಗಿ ಋಷಿ ದಧೀಚಿ. ಅವರು ಲೋಕಹಿತಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದರು. ವಜ್ರಾಸ್ತ್ರ ತಯಾರಾಗಿದ್ದು ವೃತ್ತಾಸುರನನ್ನು ಸಂಹಾರ ಮಾಡಲು. ಆದರೆ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಅಸ್ಥಿಯಿಂದ ಅಸ್ತ್ರವಾಗಿ ವಜ್ರದ ನೇಗಿಲನ್ನು ತಯಾರಿಸಿಕೊಂಡಿದ್ದೀರಾ. ಧಿಕ್ಕಾರ ನಿಮಗೆ! ಮಹಾದೇವ, ನಿಲ್ಲಿ ಮಹಾದೇವ, ನಿಲ್ಲಿ ಮಹಾದೇವ. ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ಇಂದ್ರದೇವನಿಗೆ ಕ್ಷಮೆ ನೀಡಿ ಪ್ರಭು. ನೀನು ನಮ್ಮ ಒಳಗಿನ ಕ್ರೋಧಾಗ್ನಿಯನ್ನು ಬಡಿದೆಬ್ಬಿಸಿದ್ದೀಯ ಇಂದ್ರ. ಆ ಅಗ್ನಿಗೆ ನೀನು ಭಸ್ಮವಾಗುವುದು ನಿಶ್ಚಿತ. ನಮ್ಮ ಮೂರನೇ ಕಣ್ಣು ಯಾವುದೇ ಕ್ಷಣದಲ್ಲಾದರೂ ತೆರೆಯಬಹುದು. ಬೇಡ ಬೇಡ ಪ್ರಭು, ನಮಗೆ ಒಂದು ಅವಕಾಶವನ್ನು ನೀಡಿ. ಮುಂದೆ ಈ ರೀತಿಯ ತಪ್ಪುಗಳಾಗುವುದಿಲ್ಲ ನಮ್ಮಿಂದ. ಕ್ಷಮಿಸಿಬಿಡಿ ಪ್ರಭು, ಕ್ಷಮಿಸಿಬಿಡಿ ನಮ್ಮನ್ನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಮ್ಮ ಈ ಪಶ್ಚಾತ್ತಾಪವನ್ನು ಕಂಡು ನಮ್ಮ ಈ ಹೃದಯ ಅವಶ್ಯವಾಗಿ ಕರಗಿದೆ. ಆದರೆ ನಮ್ಮ ಈ ಕ್ರೋಧಾಗ್ನಿಯನ್ನು ಶಾಂತಗೊಳಿಸುವುದು ಹೇಗೆ? ಒಂದು ಮಾರ್ಗವಿದೆ. ಈ ಕ್ರೋಧಾಗ್ನಿಯನ್ನು ಶಾಂತಗೊಳಿಸಲು ಇರುವುದು ಒಂದೇ ಮಾರ್ಗ. ಸಮುದ್ರದೇವ, ವಿಶಾಲ ಹೃದಯ ಅವನದು. ಲೋಕ ಕಲ್ಯಾಣಕ್ಕಾಗಿ ಈ ಕ್ರೋಧಾಗ್ನಿಯನ್ನು ತನ್ನ ಒಳಗೆ ತೆಗೆದುಕೊಂಡು ಶಾಂತಗೊಳಿಸಬಹುದು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹರ ಹರ ಮಹಾದೇವ. ಈ ಪ್ರಕಾರವಾಗಿ ಮಹಾದೇವ ಅವಧೂತನ ಅವತಾರ ತಾಳಿ ಕೇವಲ ಭೂಮಿನಷ್ಟೇ ಅಲ್ಲ, ಸಮಸ್ತ ಸೃಷ್ಟಿಯನ್ನೇ ಕಾಪಾಡಿದ್ರು. ಈಗ ನಮಗೆ ಉತ್ತರ ಕೊಡಿ. ಈ ಕಥೆಯಿಂದ ನೀವು ಏನನ್ನ ತಿಳ್ಕೊಂಡ್ರಿ? ಶಕ್ತಿಯನ್ನು ಪಡೆಯುವ ಇಚ್ಛೆ ನಮ್ಮ ಎಲ್ಲರಿಗೂ ಇರುತ್ತೆ ಅಮ್ಮ. ಆದರೆ ಶಕ್ತಿಯ ಜೊತೆ ಜೊತೆಗೆ ದಯೆ ಮತ್ತು ಸಹಾನುಭೂತಿ ಸಹ ಅವಶ್ಯಕತೆ ಇರುತ್ತೆ ಅಮ್ಮ. ಅತಿ ಉತ್ತಮ ಮಾರುತಿ. ಅಷ್ಟೇ ಅಲ್ಲ, ಈ ಪರೀಕ್ಷೆನಲ್ಲಿ ನೀವು ಉತ್ತೀರ್ಣರಾಗಿದ್ದೀರಿ. ಹರ ಹರ ಮಹಾದೇವ.
ಮಾರುತಿ ಮತ್ತು ಅಂಜನಿಯ ಮುಖಮಂಡಲದಲ್ಲಿ ಹೊಳೆಯುತ್ತಿರುವ ತೇಜಸ್ಸನ್ನು ನೋಡಿದರೆ ಅದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ ಹನುಮಂತನ 11ನೇ ಮುಖದ ಸ್ವರೂಪ ಈಗ ಸಂಪೂರ್ಣವಾಯಿತೆಂದು. ಮತ್ತು ಇದರ ಜೊತೆಗೆ ಈ ಅಧ್ಯಾಯ ಸಹ. ಒಂದು ಕಾರ್ಯ ಮಾತ್ರ ಉಳಿದಿದೆ ದೇವಿ. ಅಮ್ಮ, ನಿಮ್ಗೇನೂ ಆಗಿಲ್ಲ ತಾನೆ? ಹಾ, ನಮಗೇನೂ ಆಗಿಲ್ಲ. ನೀವು ಹುಷಾರಾಗಿದ್ದೀರ ತಾನೇ? ಹಾ ಅಮ್ಮ. ಇಲ್ಲಿ ಏನು ಇದ್ದಕ್ಕಿದ್ದಾಗೆ ಕಂಪನ ಆಯ್ತಲ್ವಾ? ಹಾ ಅಮ್ಮ, ಕಂಪನ ಆಯ್ತು. ಈಗ ಹೊರಟೋಯ್ತು. ಹೌದಾ? ಹೊರಟೋಯ್ತಾ? ಆದ್ರೆ ಹೇಗೆ? ಮಹಾದೇವನ ಕೃಪೆಯಿಂದ ಅಮ್ಮ. ಹರ ಹರ ಮಹಾದೇವ. ಹರ ಹರ ಮಹಾದೇವ. 10 ಅವತಾರದ ಕಥೆಯನ್ನು ಹೇಳಿಸುವ ಉದ್ದೇಶ ಈಗ ಪೂರ್ಣವಾಯಿತು. ಪ್ರಣಾಮಗಳು ಪ್ರಭು. ಹೇಳಿ ಕಾಗವಾಹನ. ಪ್ರಭು, ನಿಮಗೊಂದು ಸಮಾಚಾರ ತಿಳಿಸಬೇಕಿದೆ. ನೀವು ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ಮಾರುತಿ ಎಂಬ ಒಬ್ಬ ವಾನರ ಬಾಲಕನಿಂದ ಇಡೀ ಪೃಥ್ವಿಯಲ್ಲಿ ಹಾಹಾಕಾರವಿದ್ದಿತು. ವಾನರ ಬಾಲಕ? ಸಮಸ್ತ ಸೃಷ್ಟಿಯನ್ನು ಕಂಪಿಸುವಂತೆ ಮಾಡಿದ ಆ ಶಕ್ತಿ ಆ ವಾನರ ಬಾಲಕನೇ. ಎಂತಹ ಶಕ್ತಿ? ಅದರ ಮೂಲವೇನು ಹೇಳು. ಪ್ರಭು, ಮಹಾದೇವನ ಕೃಪೆಯಿಂದ ಆ ವಾನರ ಬಾಲಕನಿಗೆ ಅವರ 11ನೇ ಸ್ವರೂಪವಾಗುವ ಆಶೀರ್ವಾದ ಲಭಿಸಿದೆ. ಸಮಸ್ತ ಬ್ರಹ್ಮಾಂಡವು ಕಂಪಿಸಿದ್ದು ಇದೇ ಕಾರಣಕ್ಕೆ. ವಿಸ್ತಾರವಾಗಿ ಹೇಳಿ ಕಾಗ್ವಾಹನ, ವಿಸ್ತಾರವಾಗಿ ಹೇಳಿ. ಇದೆಲ್ಲವೂ ಪ್ರಾರಂಭವಾಗಿದ್ದು ಒಂದು ಘಟನೆಯಿಂದ ಪ್ರಭು. ಒಮ್ಮೆ ಆ ವಾನರ ಬಾಲಕ ಸೂರ್ಯದೇವನನ್ನು ಹಣ್ಣೆಂದು ಭಾವಿಸಿ ನುಂಗಿಬಿಟ್ಟನು. ನಾವು ಪವನದೇವ ಸಮಸ್ತ ವಾಯುಗಣಕ್ಕೆ ಆದೇಶ ನೀಡುತ್ತಿದ್ದೇವೆ. ಸಕಲ ಜೀವಕ್ಕೂ ಈ ಕ್ಷಣದಲ್ಲೇ ವಾಯುವನ್ನು ನಿಲ್ಲಿಸಿ. ಮಾರುತಿ, ನಮ್ಮ ಪ್ರಹಾರದಿಂದ ನಿಮ್ಮ ಹನುಗೆ ಅರ್ಥಾತ್ ದವಡೆಗೆ ಹಾನಿಯಾಗಿದೆ. ಅದೇ ಕಾರಣದಿಂದ ಈ ಸೃಷ್ಟಿ ನಿಮ್ಮನ್ನು ಹನುಮಂತ ಎಂದು ಕರೆಯುತ್ತದೆ. ದೇವಾದಿದೇವ ಮಹಾದೇವ ಈ ಸೃಷ್ಟಿಯ ಕರ್ಮಫಲದಾತನ ಪದವಿಯನ್ನು ನಮಗೆ ನೀಡಿದ್ದಾರೆ. ನಮಗೆ ಇದರ ಅರ್ಥ
ಪ್ರತಿ ಮನುಷ್ಯನ ಕರ್ಮಫಲವನ್ನು ನಿರ್ಧಾರ ಮಾಡುವವರು ನಾವು, ಕೇವಲ ನಾವು ಕಾಗ್ವಾಹನ. ಖಂಡಿತವಾಗಿಯೂ ಸ್ವಾಮಿ. ಆದರೆ ಈ ಸಂದರ್ಭದಲ್ಲಿ ಈ ದೇವತೆಗಳು ಮಾರುತಿಗೆ ವರದಾನ ನೀಡುವ ಮುನ್ನ ನಮ್ಮೊಡನೆ ಚರ್ಚೆಯೇ ಮಾಡಲಿಲ್ಲ. ಇದು ಶನಿ ಕಾನೂನಿನ ಅತಿ ಘೋರ ಉಲ್ಲಂಘನೆ ಮತ್ತು ಇದು ನಮಗೆ ಖಂಡಿತವಾಗಿಯೂ ಸ್ವೀಕಾರವಿಲ್ಲ, ಖಂಡಿತವಾಗಿಯೂ ಇಲ್ಲ. ಹೇ ಪ್ರಭು, ಈ ಸಮಯದಲ್ಲಿ ಶನಿದೇವನ ದೃಷ್ಟಿ ದೇವತೆಗಳ ಮೇಲೆ ಮಾತ್ರ ಬಿದ್ದಿದೆ. ಆದರೆ ಸ್ವಾಮಿ, ಒಂದು ವೇಳೆ ತನ್ನ ದೃಷ್ಟಿಯನ್ನು ಬದಲಾಯಿಸಿ ನಮ್ಮ ಮಾರುತಿಯ ಮೇಲೆ ಬೀರಿದರೆ? ಮಾರುತಿಯ ಈ ದಿವ್ಯ ಯಾತ್ರೆಯಲ್ಲಿ ಶನಿದೇವ ಒಂದು ಮಹತ್ವಪೂರ್ಣ ಪಾತ್ರ ವಹಿಸುತ್ತಾರೆ. ಅದು ಕೇವಲ ವರ್ತಮಾನದಲ್ಲಿ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿಯೂ ಇರುತ್ತದೆ. ಇಬ್ಬರೂ ಸಹ ತಮ್ಮ ಧರ್ಮವನ್ನು ನಿಭಾಯಿಸುವವರೇ. ಇಬ್ಬರೂ ಒಬ್ಬರಿಗೊಬ್ಬರು ಮುಖಾಮುಖಿಯಾದಾಗ ತಮ್ಮ ತಮ್ಮ ಕರ್ತವ್ಯಗಳನ್ನು ಪೂರ್ತಿ ನಿಷ್ಠೆಯಿಂದ ನಿಭಾಯಿಸುತ್ತಾರೆ. ಆದರೆ ಈ ಸಮಯದಲ್ಲಿ ಶನಿದೇವ ತನ್ನ ವಕ್ರದೃಷ್ಟಿಯನ್ನು ಮಾರುತಿಯ ಮೇಲೆ ಬೀರಲು ನಿರ್ಧರಿಸಿದರೆ ಏನಾಗಬಹುದು? ಆಗ ಮಾರುತಿಯ ಪರೀಕ್ಷೆಯಾಗುತ್ತದೆ. ಅವರು 11ನೇ ಸ್ವರೂಪಕ್ಕೆ ಯೋಗ್ಯರೇ ಅಥವಾ ಇಲ್ಲವೇ ಎಂದು. ಕಾಗ್ವಾಹನ, ಅಂತಹದೇನು ವಿಶೇಷ ಇದೆ ಈ ವಾನರ ಬಾಲಕನಲ್ಲಿ? ನಾರಾಯಣ ನಾರಾಯಣ. ಪ್ರಣಾಮಗಳು ಶನಿದೇವ. ದೇವಋಷಿ, ನಿಮ್ಮ ಈ ಅತಿ ಸಂತಸದ ಕಾರಣವನ್ನು ನಾವು ತಿಳಿದುಕೊಳ್ಳಬಹುದೇ? ಅರ್ಧ ವಿಷಯ ನಿಮಗಾಗಲೇ ತಿಳಿದಿದೆ. ಉಳಿದದ್ದನ್ನು ನಾವು ನಿಮಗೆ ಹೇಳುತ್ತೇವೆ ಶನಿದೇವ. ನಿಮಗಂತೂ ಈ ವಿಷಯ ನೆನಪಿರಬಹುದು. ಸುಮೇರು ರಾಜ ಕೇಸರಿ ಮತ್ತು ಅಂಜನಿಗೆ ಕೆಲವು ವರ್ಷಗಳ ಹಿಂದೆ ಮಹಾದೇವನ ಘೋರ ತಪಸ್ಸಿನ ಫಲವಾಗಿ ಪುತ್ರನ ಪ್ರಾಪ್ತಿಯಾಯಿತು. ಆಗಿರಬಹುದು. ಜನನ ಮತ್ತು ಮರಣ ಸೃಷ್ಟಿಯ ಸಾಮಾನ್ಯ ವಿಷಯ. ಇದರಲ್ಲಿ ವಿಶೇಷತೆ ಏನಿದೆ? ವಿಶೇಷ ಏನೆಂದರೆ ದೇವಿ ಅಂಜನಿ ತನ್ನ ಪುತ್ರ ಮಾರುತಿಗೆ ಮಹಾದೇವನ 10 ಅವತಾರಗಳ ಕಥೆಗಳನ್ನು ಹೇಳಿ ಮತ್ತಷ್ಟು ದಿವ್ಯ ಮತ್ತು ಅಲೌಕಿಕರನ್ನಾಗಿ ಮಾಡಿದ್ದಾರೆ ಶನಿದೇವ. ಹಾಗಾದರೆ ಆ ಮಹಾಜ್ಞಾನದ ಊರ್ಜೆಯಿಂದಲೇ ಈ ಕಂಪನವಾಗಿತ್ತೆ. ನಾರಾಯಣ ನಾರಾಯಣ. ಮತ್ತು ಎಲ್ಲ ದೇವತೆಗಳಿಂದ ಮಾರುತಿಗೆ ಶಕ್ತಿಯ ವರದಾನ ಕೂಡ ಆಗಿದೆ. ಈಗ ಮಾರುತಿ ಸೃಷ್ಟಿಯ ಎಲ್ಲ ಬಂಧನ ಮತ್ತು ನಿಯಮಗಳಿಂದ ಮುಕ್ತರಾಗಿದ್ದಾರೆ ಶನಿದೇವ. ಕರ್ಮಫಲದ ನಿಯಮಗಳಿಗೂ ಮೀರಿ ಯಾರು ಇಲ್ಲ ದೇವಋಷಿ, ಯಾರು ಇಲ್ಲ. ಈಗ ನೀವು ಕೃಪೆ ಮಾಡಿ ನಮಗೆ ಇದು ಹೇಳಿ, ಮಾರುತಿಗೆ ಈ ಅದ್ಭುತ ಫಲಗಳು ಯಾವ ಕಾರ್ಯದ ಆಧಾರದ ಮೇಲೆ ದೊರೆತವು? ಇದೆಲ್ಲ ಸಿಗಲೇಬೇಕಿತ್ತು ಶನಿದೇವ, ಏಕೆಂದರೆ ಮಾರುತಿ ಮಹಾದೇವನ ಅವತಾರವಾಗಿದ್ದಾರೆ. ಆದರೆ ಕರ್ಮವಿಲ್ಲದೆ ಯಾರಿಗೂ ಫಲ ದೊರೆಯಲು ಸಾಧ್ಯವಿಲ್ಲ. ಒಂದು ವೇಳೆ ಮಾರುತಿ ಯಾವುದೇ ದುಃಖವನ್ನು ಸಹಿಸದೆ ಇಂತಹ ಅದ್ಭುತ ವರಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರೆ ಇದರ ಫಲದ ಸಂತುಲನೆಗಾಗಿ ಇದೇ ಅಧ್ಯಾಯದಲ್ಲಿ ಮಾರುತಿ ದುಃಖಗಳನ್ನು ಸಹಿಸಬೇಕಾಗುತ್ತದೆ. ಹಾಗಾದರೆ ನೀವು ಮಹಾದೇವನ ಇಚ್ಛೆಗೆ ಸವಾಲೆಸೆಯುತ್ತೀರಾ ಶನಿದೇವ? ಹೌದು. ಶಿಕ್ಷೆಯ ಅಧಿಕಾರಿಯ ರೂಪದಲ್ಲಿ ಹೀಗೆ ಮಾಡುವುದರಲ್ಲಿ ಮಹಾದೇವರು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಸ್ವಯಂ ಅವರೇ ನಮಗೆ ಕರ್ಮಫಲದಾತನ ಪದವಿಯನ್ನು ನೀಡಿದ್ದಾರೆ. ನಾವಿನ್ನು ಹೊರಡುತ್ತೇವೆ ಶನಿದೇವ. ನಾರಾಯಣ ನಾರಾಯಣ. ಮಾರುತಿಯ ನ್ಯಾಯಪೂರ್ಣ ವಿಚಾರಣೆ ಮಾಡಲು ನಾವು ಅವರ ಜನ್ಮಕುಂಡಲಿಯನ್ನು ನೋಡಬೇಕು. ಮಂಗಳ ಗ್ರಹದ ಉತ್ತಮ ಸ್ಥಾನದಿಂದಲೇ ಈ ಮಾರುತಿಗೆ ಇಷ್ಟು ವರದಾನಗಳು ಸಿಗುತ್ತಿವೆ ಮತ್ತು ಅವನು ದುಃಖಗಳಿಂದ ದೂರವಿದ್ದಾನೆ. ನಾವು ಕೇವಲ ಮಂಗಳ ಗ್ರಹದ ಸ್ಥಾನವನ್ನು
ಕಿಂಚಿತ್ತು ಬದಲಾಯಿಸಬೇಕಾಗುತ್ತದೆ. ಇದರಿಂದ ಮಾರುತಿಯ ಜೀವನದಲ್ಲಿ ಪ್ರಳಯ ಉಂಟಾಗುತ್ತದೆ.